किचन स्टार्ट करते हैं। ಇಲ್ಲಿ ನೋಡಿ, ಇದು ಒಳ್ಳೆ ಹಣ್ಣಾಗಿದೆ, ಹಲಸಿನಕಾಯಿ ತಿನ್ನಲಿಕ್ಕೆ ರೆಡಿ ಉಂಟು. ಇದು ಪಚ್ಚ ಪಚ್ಚ ನಾಳೆ ಮತ್ತೆ ನಾಳೆ ಪಚ್ಚ ಪಚ್ಚ ಬರಲಿಕ್ಕೆ ಉಂಟು ಹಿಂದ್ಗಡೆಯಿಂದ. ಹಲೋ ಗೈಸ್, ಎಲ್ಲರಿಗೂ ಸಂತೋಷ ಮಾಡೋ ನಮಸ್ಕಾರಗಳು. ತುಂಬ ದಿನದಿಂದ ನಾನು ನಿಮ್ಮ ಮಧ್ಯೆ ಬಂದಿಲ್ಲ. ಇವತ್ತು ಸಡನ್ನಾಗಿ ಬಂದಿದ್ದೇನೆ, ಯಾಕೆ ನಾನು ಮನೆಗೆ ಬಂದಿದ್ದೇನೆ. ಹಾಗಾಗಿ ನಾವು ತೋಟಕ್ಕೆ ಹೋಗ್ತಿದ್ದೇನೆ. ಹಾಗೇ ತೋಟದಲ್ಲಿ ಏನೆಲ್ಲ ಆಗಿದೆ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಈಗ ಅಮ್ಮ ಹೇಳಿದ್ರು ತೋಟದಲ್ಲಿ ಅನಾನಸ್ ಆಗಿದೆ ಅಂತ ಅಲ್ಲೆಲ್ಲಿ. ಸೊ ನೋಡ್ಕೊಂಡು ಬರಬೇಕಷ್ಟೇ ಎಷ್ಟು ಅನಾನಸು ಆಗಿದೆ ಅಂತ. ನೋಡೋಣ. ಇಲ್ಲಿ ಒಂದು ಕಡೆ ಹೇಳ್ತಿದ್ರು ಇಲ್ಲೊಂದು ಕಡೆ ಆಗಿದೆ ಅಂತೆ. ಎಲ್ಲಿ ನಿಮ್ಗೆ ಕಾಣ್ತಿದ್ಯಾ? ಹಾಂ ನೋಡಿ, ನನ್ನ ಹಿಂದ್ಗಡೆ ಒಂದು ಅನಾನಸ್ ಆಗಿದೆ, ಕಾಣ್ತಿದ್ಯಾ? ಇಲ್ಲಿ ಮತ್ತೊಂದು ಅಲ್ಲಿ ಆಗಿದೆ. ಈಗ ನಾನು ತೆಗಿಲಿರ್ತೇನೆ. ತೆಗೆದು ಎಷ್ಟು ಹಣ್ಣಾಗಿದೆ ನೋಡುವ, ಆಯಿತಾ? ಬನ್ನಿ. ನೋಡಿ, ಒಂದೊಂದು ಫುಲ್ ಹಣ್ಣಾಗಿದೆ. ಈಗ ತಿನ್ನಲಿಕ್ಕೆ ರೆಡಿ ಉಂಟು. ನೋಡಿ, ಒಂದು ರೆಡಿ ಆಯಿತು. ನೋಡಿ, ಇನ್ನೊಂದು ಅನಾನಸ್ ರೆಡಿ ನಮಗೆ. ಟೋಟಲ್ ಆಗಿ 2 ಅನಾನಸ್ ಸಿಕ್ಕಿದೆ. ಇದು ನಮಗೆ ಪದಾರ್ಥಕ್ಕೂ ಮಾಡುವುದೇ, ತಿಂದರೂ ಸರಿ ಚೆಂದಾಗಿದೆ. ಈಗ ಮಳೆಗಾಲ ಅಲ್ಲ, ತುಂಬ ಸಿಹಿ ಆಗ್ತದೆ. ಹೋಗುವ ಬನ್ನಿ. ಇನ್ನು 2 ಅನಾನಸ್ ಆಯಿತು. ಆ ಕಡೆ ಇರಲಿಕ್ಕೆ ಚಾನ್ಸಸ್ ಇಲ್ಲ. ನಾವು ಈಗ ಹಲಸಿನ ಹಣ್ಣಾಗಿದ್ದ ನೋಡಲಿಕ್ಕೆ ಹೋಗುವ ಬನ್ನಿ. ಇದು ಸಾಕು ಇವತ್ತಿಗೆ 2, ಮತ್ತು ತಿನ್ಬೋದಲ್ಲ. ಬನ್ನಿ ಹೋಗುವ. ಬನ್ನಿ. tentu nih gelu. Dia wah. Nih, mustahil. Yo pacha kita tadi nono. Sigalta. Naka. Purane. Beras lagi. Beras. ನಮಗೆ ಹಲಸಿನ ಹಣ್ಣು ಎತ್ಕೊಂಡು ಹೋಗಲಿಕ್ಕೆ ಬೇಕು. ಹಾಗೆ ನಾವು ತೋಟಕ್ಕೆ ಬಂದು ಒಂದು ಪಾರೆಯನ್ನು ತೊಗೊಂಡು ಬಂದಿದ್ದೇವೆ. ಅದನ್ನೀಗ ಮೊದಲೇ ಇದು ಒಳ್ಳೆ ಹಣ್ಣಾಗಿದೆ. ಇದು ನೀವು ಈಗ ತಿನ್ಬೋದು. ಇನ್ನೊಂದು ಅಲ್ಲಿ ಉಂಟು, ಅದು ಮತ್ತೆ ತಗೊಂಡು ಹೋಗುವ. ಬನ್ನಿ, ಇದನ್ನು ಹೀಗೆ ತಗೊಂಡು ಹೋಗ್ಬೋದು. ಬನ್ನಿ. ಹಲಸಿನ ಹಣ್ಣೆಲ್ಲ ತಂದಾಯ್ತು. ಈಗ ನಾವು ಇದನ್ನು ಕಟ್ಟು ಮಾಡಬೇಕು. ಅದು ದೊಡ್ಡೊಂದು ವಿಷಯ ಇದರಲ್ಲಿ. ಕಟ್ಟು ಮಾಡುವಾಗ ಇದೆಲ್ಲ ಬೊಟ್ಟು ಬಿದ್ದಿದೆ. ಇದು ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ. ಹೇಗೆ ಉಂಟಂದು ಗೊತ್ತಿಲ್ಲ. ಒಳಗೆ ನೋಡುವ.
ಚಂದ ಉಂಟು, ಬಟ್ ಓಪನ್ ಮಾಡುವಾಗ ಸ್ವಲ್ಪ ಜಾಸ್ತಿ ಹಣ್ಣಾಗಿರ್ತದೆ. ಇದು ಸ್ವಲ್ಪ ನೋಡಲಿಕ್ಕೆ ಜಾಸ್ತಿ ಹಣ್ಣಾಗುವ ಹಾಗೆ ಕಾಣ್ತದೆ. ನೋಡಿದ್ದು ಜಾಸ್ತಿ ಹಣ್ಣಾಗಿದೆ, ತಿನ್ಲಿಕ್ಕೆ ಅಷ್ಟು ಚಂದ ಬರೋದಿಲ್ಲ ನೋಡಿ. ಲಗ್ಗಿಯೇ ನೋಡಿ, ಇದು ಜಾಸ್ತಿ ಹಣ್ಣಾಗಿ ಪಚ ಪಚ ಆಗಿದೆ. ಇದು ಜಾಸ್ತಿ ಹಣ್ಣಾಗಿದೆ ನೋಡಿ, ಕೈಗೆ ಬರೋದಿಲ್ಲ ನೋಡಿ. ಇದು ಪಚ ಪಚ ಆಗಿದೆ, ಇದು ತಿನ್ನಲಿಕ್ಕೆ ಆಗೋದಿಲ್ಲ ಜಾಸ್ತಿ. ಜಾಸ್ತಿ ಚೆನ್ನಾಗಿದೆ. ಇನ್ನೊಂದು ಹಲಸಿನ ಹಣ್ಣು ಉಂಟು, ಅದನ್ನು ತೆಗೆಯುವ. ಇದು ಪಚ್ಚ ಪಚ್ಚ ನಾಳೆ ಪಚ್ಚ ಪಚ್ಚ ಬರಲಿಕ್ಕೆ ಉಂಟು ಹಿಂದ್ಗಡೆಯಿಂದ. ಹಾಗಾಗಿ ಇದನ್ನು ತೆಗೆದು ಸೈಡಲ್ಲಿ ಇಡುವ, ಇನ್ನೊಂದು ಓಪನ್ ಮಾಡುವ. ನೋಡಿ, ಇದು ಎಂಥ ಬೊಟ್ಟು ಇಲ್ಲ, ಇದರಲ್ಲಿ ಒಳ್ಳೇದಿರ್ಬೋದು, ನೋಡುವ. ಆಯ್ಸ, ಇದು ನೋಡಿ ಎಷ್ಟು ಚಂದ ಹಣ್ಣಾಗಿದೆ. ಈ ಥರ ಹಣ್ಣಾಗಬೇಕು. ಈ ಥರ ಹಣ್ಣಾದರೆ ನಮಗೆ ತಿನ್ನಲಿಕ್ಕೆ ಚೆಂದ ಆಗ್ತದೆ. ಬನ್ನಿ, ಇದನ್ನು ಆಲ್ರೆಡಿ ಆಪ್ರೇಷನ್ ಮಾಡಿ ಆಯಿತು, ಇದನ್ನು ತಿನ್ನುವ. ಸರಿ, ಇದರಲ್ಲಿ ಜಾಸ್ತಿ ಹಲಸಿನ ಹಣ್ಣಿಲ್ಲ, ಸ್ವಲ್ಪ ನೀರೋದು. ಸೊ ನಮಗೆ ತಿನ್ನಕ್ಕೆ ಆಗುವಷ್ಟು ಉಂಟು. ನೋಡಿ, ಈ ಥರ ಇರಬೇಕು, ಸಾಫ್ಟಾಗಿ ತಿನ್ನಲಿಕ್ಕೆ ಸರಿ ಬರ್ತದೆ. ನೋಡಿ, ಈ ಥರ ಸಾಫ್ಟ್ ಇದ್ದರೆ ತಿನ್ನಲಿಕ್ಕೆ ಚೆಂದ ಆಗ್ತದೆ. ತುಂಬ ಟೇಸ್ಟಿಯಾಗಿದೆ. ಮತ್ತು ನಿಮ್ಮ ಮನೆಯಲ್ಲಿದ್ದರೂ ಹಲಸಿನ ಹಣ್ಣಿದ್ದರೆ ಮರಕ್ಕೆ ಹೋಗಿ ಹತ್ತಿ ತಿನ್ನಿರಿ, ತುಂಬ ಸಿಹಿ ಉಂಟು. ತುಂಬ ಟೇಸ್ಟ್ ಉಂಟು. ನಿಮ್ಮ ಮನೆಯಲ್ಲಿ ಆದರೆ ತೆಗೆದುಕೊಂಡು ಬಂದು ತಿಂದು ಆಯಿತಾ. ಇದನ್ನು ಇನ್ನು ಕಟ್ ಮಾಡಬೇಕು, ಮನೆಯಲ್ಲಿ ತಪ್ಪಲೆಗೆಲ್ಲ ಹಾಕಲಿಕ್ಕೆ ಉಂಟು. ಹಲಸಿನ ಹಣ್ಣು ತಿಂದು ಎಲ್ಲ ಹೊಟ್ಟೆ ಎಲ್ಲ ಫುಲ್ಲಾಗಿದೆ. ಸೊ ಇದನ್ನು ತಿನ್ನಲಿಕ್ಕೆ ಇವತ್ತಾಗಲಿಕ್ಕಿಲ್ಲ. ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಓಪನ್ ಮಾಡಿ ಆಪ್ರೇಷನ್ ಮಾಡಿ ನಿಮಗೆ ತಿನ್ನುವ ವಿಡಿಯೋನ ಹಾಕ್ತೇನೆ. ಅಲ್ಲಿ ತನಕ ಈ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಅದರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.